ಹಾಯ್ ಫ್ರೆಂಡ್ಸ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನೋಡ್ತಾ ಇರುವಂಥ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಇವತ್ತಿನ ಬ್ಲಾಗ್ಗೆ ವೆಲ್ಕಮ್. ಸೊ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ, ಲೆಟ್ಸ್ ಗೋ. ಹಾಗೆ ಫ್ರೆಂಡ್ಸ್, ಇನ್ನು ನಾವು ತೋಟಕ್ಕೆಲ್ಲ ನೀರು ಹಾಕ್ತಾ ಇದ್ದೀವಿ. ನೋಡಿ, ಜಟ್ಟ ಎಲ್ಲ ಹಾರ್ತಾ ಉಂಟು. ಮತ್ತು ದಾದು ಜಟ್ಟನ್ನು ಚೇಂಜ್ ಮಾಡಲಿಕ್ಕೂ ಕೂಡ ಬಂದಿದ್ದಾರೆ. ನೋಡಿ, ಕಾಣಿಸ್ತಾ ಇದ್ದಾರೆ ದಾದ. ನೋಡಿ, ಜಟ್ಟನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ದಿನ ನಾನು ಈ ನೀರು ಹಾಕೋದಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು. ಹಾಗಾಗಿ ಅದಾದಮೇಲೆ ನನ್ನದೇ ಚಾರ್ಜ್ ಆಗ್ತದೆ ಈ ತೋಟಕ್ಕೆಲ್ಲ ನೀರು ಹಾಕುವಂಥದ್ದು. ಈಗ ಅದಾದ ಹಣ್ಣೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ದಿನ ಆದಮೇಲೆ ಅದು ನನಗೆ ಬರ್ತದೆ ಆ ಕೆಲಸ ಕೂಡ. ನೋಡಿ ಫ್ರೆಂಡ್ಸ್, ನಾನು ಈಗ ತುಂಬ ಬ್ಯುಸಿ ಇದ್ದೀನಿ. ಹಾಗಾಗಿ ಮನೆ ಕಡೆಯೇ ಎಷ್ಟಾಗುತ್ತೋ ಕೈಲಾದಷ್ಟು ಕೆಲವೊಂದು ರೆಸಿಪೀಸ್ಗಳನ್ನಂತೆ ಅದು ಇದು ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಯ್ತಾ. ಹಾಗೆ ಇನ್ನೂ ತಿಂಡಿ ಎಲ್ಲ ಆಯಿತು, ಮತ್ತು ತುಂಬ ಕೆಲಸಗಳೆಲ್ಲ ಇದ್ದಾವೆ. ಫ್ರೆಂಡ್ಸ್ ನೋಡಿ, ಇವತ್ತು ಸ್ವಲ್ಪ ಬಸ್ಲೆಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಚೆನ್ನಾಗೋಗಿದೆ. ನಾನು ಬೆಳೆದಿರುವಂಥದ್ರಲ್ಲಿ ಈ ವರ್ಷವೇ ನಾನು ಇಷ್ಟು ಬಸ್ಲೆಯನ್ನು ತೆಗಿತಾ ಇರೋದು. ಅಂದರೆ ತುಂಬ ಚೆನ್ನಾಗಿದೆ ಬಸ್ಲೆ ಚಪ್ರ ಮಾತ್ರ. ನೆಗಡಿ ಹೂವು. ಫ್ರೆಂಡ್ಸ್, ನಾನು ಇಟ್ಮನ್ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಬಸ್ತಾ ಎಲ್ಲ ಕೊಯ್ದ್ವ ನಮ್ಮ ಅತ್ತೆ ಮನೆಗೆ ಮತ್ತು ಇಟ್ಮನ್ ಮನೆಗೆ ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ 2 ಸರಿ ಮಾಡಿದರು ಅಷ್ಟೇ. ಈಗ ಯಾರ್ಯಾರ ಮನೆಗೆಲ್ಲ ಕೊಡಬೇಕು ನೋಡಿ, ಅವ್ರಿಗೆ ಎಲ್ಲರಿಗೂ ಒಂದೊಂದು ಸರಿ ಕೊಟ್ಬಿಟ್ಟು ಆಮೇಲೆ ಉಳಿದಿರೋದನ್ನೆಲ್ಲ ನಾವೇ ತಿನ್ನುವ ಅಂತ. ಇಟ್ಮನ್ ಮನೆಗೆ ಒಂದು ಕಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಹೊನ್ನಾವರದಲ್ಲೆಲ್ಲ ಒಂದು ಕಟ್ಟು ಬಸ್ಲಿಗೆ 80 ರೂಪಾಯಿ, ಭಯಂಕರ ರೇಟ್ ಆಗಿಬಿಟ್ಟಿದೆ. ಸೊ ನಾವೇನು ಸೇಲೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಸಂಬಂಧಿಕರಿಗೆ ಆಚೆ ಈಚೆ ಇದ್ದವ್ರಿಗೆಲ್ಲ ಕೊಡೋದು. ಆಮೇಲೆ ಉಳಿದಿರೋದನ್ನೆಲ್ಲ ನಾವೇ ತಿನ್ನೋದಷ್ಟೇ, ಮಜಾ ಮಾಡೋದು. ಇದ್ರೊಳಗೆ ಐತಿಯ ಅದೀಗ ನನ್ನ ಮಾತು ಕೇಳಲ್ಲ ಹೋಯ್ತೇನೆ. ನೋಡಿ, ಇದು ಇಟ್ಮನ್ ಮೇಲೆ ಅಡಿಕೆ ಮೆಣಸ್ಲಿಕ್ಕೆ ಬಿಸಿಲು ಟಾರ್ಪಲ್ ಹಾಕಿ ಈ ಥರ ಮಾಡಿದ್ದಾರೆ. ಚೆನ್ನಾಗಾಗಿದಲ್ವ? ಮಳೆ ಬಂದ್ರೆಲ್ಲ ಟೆನ್ಷನ್ ಇಲ್ಲ, ಎಷ್ಟೇ ಅಡಿಕೆ ಇದ್ರೂ ಒಣಸ್ಕೊಳ್ಬೋದು. ಮತ್ತು ಇದರಲ್ಲಿ ಬೆಕ್ಕಿನ ಮರಿಗಳು ಕೂಡ ಐತಂದ. ಪ್ರವೀಣ, ಈ ಸರಿ ಮರಿ ಹಾಕಂದ ಸಣ್ಣದು ಸಣ್ಣದಿಲ್ವ ಇದ್ರಾಗೆ? ಕೆಳಗೆ ಹೋಗೋದೇನು? ಆಮೇಲೆ ನೋಡಿ, ಮಾವಿನ ಹೂವು ಚೆನ್ನಾಗಿ ಬಂದಿದೆ. ಸ್ಲ್ಯಾಪ್ ಮೇಲೆ ನಿಂತ್ಕೊಂಡು ಆರಾಮ್ ಕೊಯ್ಕೊ ತಿನ್ಬೋದು ಹಣ್ಣಾದ್ಮೇಲೆ. ನೋಡಿ, ಮಾವಿನ ಕಸ್ತರಿ. ನಮ್ಮ ಮನೇಲಂತೂ ಒಂದು ಮರಕ್ಕೂ ಬಂದಿದ್ದು ನೋಡಲಿಲ್ಲ.
ಇಟ್ಟು ನಮ್ಮ ಮನೆಯಲ್ಲಿ ಫುಲ್ಲಾಗಿದೆ, ಚಂದ ರಥ ರಥ ಆದಂಗಾಗಿದೆ ಫ್ರೆಂಡ್ಸ್. ಎಷ್ಟು ಕಾಯಿ ನಿಲ್ತದೆ ಅಂತ ಗೊತ್ತಿಲ್ಲ ನೋಡಿ. ಇದು ಮಾವಿನ ಹೂವು, ಇರುವೆಗಳೆಲ್ಲ ನೋಡಿ. ಓಯ್ ಇಲ್ಲಿ ಮೇಲಿದ್ದೆ, ಬಂದೆ. ಹಾಂ ಬನ್ನೆ. ಚೌಳಿ ರಾಶಿ ಚಂದಾಗದೆ. ಫ್ರೆಂಡ್ಸ್ ನೋಡಿ, ಇವತ್ತೊಂದು ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಂತ ಇಷ್ಟು ವಸ್ತುಗಳಿದ್ದಾವೆ. ಏನೇನಿದ್ದಾವೆ ಅಂತಂದರೆ, ಸ್ವಲ್ಪ ಸಾಸಿವೆ ಕಾಳು, ಮೆಂತ್ಯ ಕಾಳು, ಒಂದು ಲವಂಗ, ಒಂದು ಬಾದಾಮಿ, ಹಾಗೆಯೇ ಸಣ್ಣ ಈರುಳ್ಳಿ ಭಾಗ, ಆಮೇಲೆ ಇದು ಕೊಬ್ಬರಿ ಚೂರು, ಕರಿಬೇವಿನ ಸೊಪ್ಪು, ಮತ್ತು ದಾಸವಾಳ ಸೊಪ್ಪು, ದಾಸವಾಳ ಹೂವು, ಲಿಂಬು ಎಲೆ, ಹಾಗೆಯೇ ಇದು ಕಾಡಲ್ಲಿ ಒಂದು ಸೊಪ್ಪು ಇರ್ತದೆ ನೋಡಿ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಇದು ಹೇರ್ ಸಿಗಲ್ಲ, ತಲೆಗೆ ತುಂಬ ತಂಪು. ಈಗ ಹೀಟಾಗಿದ್ದರೆ ಇದಕ್ಕೆಲ್ಲ ತುಂಬ ತಂಪು, ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವಾಗಲೂ ಸ್ವಲ್ಪ ಅಂದರೆ ತಲೆನೋವು ಇರೋದ್ರಿಂದ ನಾನು ಈ ಸೊಪ್ಪನ್ನು ಬಳಸ್ತಾ ಇರ್ತೀನಿ ತಲೆನೋವಿಗೆ. ಹಾಗಾಗಿ ಈ ಸೊಪ್ಪನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದೆ. ಅದಾದಮೇಲೆ ಬಸಳೆ ಸೊಪ್ಪು, ಇದು ಕೂಡ ಹೇರ್ಗೂ ನೋಳೆಯಾಗಿ ಒಳ್ಳೆಯದು, ಮತ್ತು ಹೀಟಾಗಿದ್ರೂ ಕೂಡ ತಂಪಾಗ್ತದೆ. ಹಾಗಾಗಿ ಇವತ್ತು ಇದೆಲ್ಲವೂ ಕೂಡ ಪುಟಾಣಿಯಲ್ಲಿ ಜಜ್ಜಿ ಮಾಡಿದರೆ ಒಳ್ಳೆ ರೀತಿಯ ಪೇಸ್ಟ್ ಆಗ್ತಿದ್ದು, ಆದರೆ ಎಷ್ಟು ಟೈಮ್ ಇಲ್ಲ, ಹಾಗಾಗಿ ಮಿಕ್ಸಿಯಲ್ಲೇ ರುಬ್ಕೊಂಡು ಬಿಡ್ತೀನಿ. ಸೊ ಇದೆಲ್ಲವನ್ನು ಕೂಡ ಹಾಕೋದ್ರಿಂದ ಒಳ್ಳೆ ಹೇರ್ ಗ್ರೋತ್ ಸಿಗುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ಬಳಸ್ತಾ ಇರ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ಸಿಂಪಲ್ ಆಗಿರುವಂಥದ್ದು, ಮನೆಯಲ್ಲೇ ಸಿಗುವಂಥ ವಸ್ತುಗಳು ಇವೆಲ್ಲ.